ಇನ್ನು ಬಿಜೆಪಿ ಅವಧಿನಲ್ಲಿ 40% ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ಆರೋಪ. ಇದಕ್ಕೆ ಮತ್ತೆ ಮರುಜೀವ ಸಿಗ್ತಾ ಇದೆ. 40% ಕಮಿಷನ್ ತನಿಖಾ ವರದಿ ಸಿದ್ದರಾಮಯ್ಯನವರ ಕೈ ಸೇರಿದೆ. 20,000 ಪುಟಗಳ ವರದಿ. ಇದಕ್ಕೋಸ್ಕರ ಒಂದು ಆಯೋಗ ರಚನೆ ಮಾಡಲಾಗಿತ್ತು, ನಾಗಮೋಹನ್ ದಾಸ್ ನೇತೃತ್ವದ ಆಯೋಗ. ಪ್ರಮುಖ 5 ಇಲಾಖೆಗಳಲ್ಲಿ ಕಾಮಗಾರಿಗಳಲ್ಲಿ ನಡೆದಿದೆ ಎನ್ನಲಾದಂಥ ಭ್ರಷ್ಟಾಚಾರ, 19ರಿಂದ 23ರವರೆಗೆ ನಡೆದಂಥ ಕಾಮಗಾರಿಗಳು, ಅದರ ಮೇಲಿರುವಂಥ ದೂರು ದುಮ್ಮಾನಗಳು. ಗುತ್ತಿಗೆ ನೀಡೋದಕ್ಕೆ 40% ಕಮಿಷನ್ ಪಡೆದಿದ್ರು ಅನ್ನುವಂಥ ಆರೋಪ. ಇದರ ಬಗ್ಗೆ ಒಂದು ಆಯೋಗ ರಚನೆಯಾಗಿತ್ತು, ನಾಗಮೋಹನ್ ದಾಸ್ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ. ಈಗ ಆ ತನಿಖಾ ವರದಿ ಸಿದ್ದರಾಮಯ್ಯನವರ ಕೈ ಸೇರಿದೆ. ಕಡಿಮೆ ಅಲ್ಲ, 20,000 ಪುಟಗಳ ವರದಿ. 20,000 ಪುಟಗಳು. ಲೆಕ್ಕ ಹಾಕ್ಕೊಳ್ಳಿ ಏನೇನಿರ್ಬೋದು ಅಂತ. 5 ಇಲಾಖೆಗಳಿಗೆ ಸಿಕ್ಕಂಥ ಗುತ್ತಿಗೆ, ಅದರ ಮೇಲೆ ಇರುವಂಥ ದೂರುಗಳು, ಜನರ ಪ್ರತಿಕ್ರಿಯೆಗಳಿಂದ ಹಿಡಿದು ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿ, ಸಾವಿರಾರು ಪುಟಗಳ ತನಿಖಾ ವರದಿ ಈಗ ಸಿದ್ದರಾಮಯ್ಯನವರ ಕೈ ಸೇರಿದೆ.